ಬಡ್ಡಿ ಬಸಲಿಂಗಪ್ಪನ ಮೇಲೆ ಕೊನೆಗೂ ಎಫ್ಐಆರ್ ದಾಖಲು. ಅಮಾಯಕರಿಗೆ ಮುಳ್ಳಾಗಿದ್ದ ಬಡ್ಡಿ ಬಸಲಿಂಗಪ್ಪ. ಇದು ಟೈಮ್ಸ್ 24x7 ಬೆಳಗಾವಿ ಸುದ್ದಿವಾಹಿನಿಯ ಬಿಗ್ ಇಂಪ್ಯಾಕ್ಟ್. ಎಸ್ ವೀಕ್ಷಕರ, ಬಡ್ಡಿ ಆಡುತ್ತಿದ್ದ ಬಡ್ಡಿ ಬಸಲಿಂಗಪ್ಪನ ಮೇಲೆ ರಾಯಬಾಗ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಅಮಾಯಕರ ಮೇಲೆ ದರ್ಪ ತೋರಿಸುತ್ತಿದ್ದ ಬಸಲಿಂಗಪ್ಪನ ಖಾತೆ ಕಾಣ್ರಿ. ಎಸ್, 1,20,000ಕ್ಕೆ ಕೇವಲ 9 ತಿಂಗಳಲ್ಲಿ 14,80,000 ಬಡ್ಡಿ ತೆಗೆದುಕೊಳ್ಳುತ್ತಿರುವ ಬಡ್ಡಿ ಬಸಲಿಂಗಪ್ಪ ಈಗ ಕಾನೂನಿಗೆ ಉತ್ತರ ಕೊಡಬೇಕಾಗಿದೆ. ಕಳೆದ 3 ದಿನಗಳ ಹಿಂದೆ ಜಕ್ಕಪ್ಪ ಚೌಗ್ಲಾನಿಗೆ ಕಿರುಕುಳ ಕೊಡುತ್ತಿರುವ ಬಡ್ಡಿ ಬಸಲಿಂಗಪ್ಪನ ಬಗ್ಗೆ ನಮ್ಮ ಸುದ್ದಿ ವಾಹಿನಿಯಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು. ಅದನ್ನು ಗಮನಿಸಿದ ಪೊಲೀಸ್ ಇಲಾಖೆಯವರು ಈ ಬಸಲಿಂಗಪ್ಪನ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಇನ್ನು ಸಾಯಲು ಹೊರಟಿದ್ದ ಜಕ್ಕಪ್ಪನನ್ನು ಜೀವ ಉಳಿಸಿ ಅವನಿಗೆ ಧೈರ್ಯ ಹೇಳಿದ ಪತ್ರಿಕಾ ಬಳಗ ಹಾಗೂ ಪೊಲೀಸ್ ಇಲಾಖೆ. ರಾಯಬಾಗ್ ಪೊಲೀಸ್ ಇಲಾಖೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಕಣ್ರಿ. ಅಮಾಯಕರಿಗೆ ಮುಳ್ಳಾಗಿದ್ದ ಬಡ್ಡಿ ಬಸಲಿಂಗಪ್ಪನಿಗೆ ಕಾನೂನಿನ ರುಚಿ ತೋರಿಸಲು ಹಾಗೂ ಬಡ್ಡಿ ದಂಧೆಗೆ ಬ್ರೇಕ್ ಹಾಕಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಬಸಲಿಂಗಪ್ಪನನ್ನ ಸೆರೆ ಹಿಡಿಯುವಲ್ಲಿ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ. ಬ್ಯೂರೋ ರಿಪೋರ್ಟ್, ಟೈಮ್ಸ್ 24x7 ಸುದ್ದಿವಾಹಿನಿ, ರಾಯಬಾಗ್.